ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರಿ. ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗೈತ್ರಿ. ಲೇಟ್ ಆಗೈತೆ ನೋಡ್ರಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ. ಯಾಕಂದ್ರೆ ನಿನ್ನೆ ಮಳೆ ಸಿಕ್ಕಾಪಟ್ಟೆ ಚಂತನ ಮಳೆ 2 ದಿನ. ಇವತ್ತು ನೈಟ್ ಫುಲ್ ಮಳೆ ಇಲ್ಲ ನೋಡ್ರಿ. ಅದಕ್ಕೆ ಬರು ಬಿದ್ದಂಗೆ ಆಗಿಬಿಟ್ಟೈತಿ. ಬಿಸಿಲು ತೆರೆದೈತ್ರಿ ಒಂದು ಸ್ವಲ್ಪ. ಆಡುಗಳಿಗೆ ಮತ್ತೆ ಮಳೆ ಬರಲಿ ಮಾಡಲಿ ಅಂತ ಸ್ವಲ್ಪ ಗೊಂಜಾಕಿ ತೊಗೊಂಡು ಬಂದು ಅಲ್ಲಿ ಅಂತ ಇಟ್ಟಿದ್ದು ನೋಡ್ರಿ. ಮಳೆ ಹುಳ ಮತ್ತೆ ಬರಾಕತ್ತವ್ರಿ. ಬರ್ತೈತೆ ಏನು ಮಾಡ್ತೈತೆ ಗೊತ್ತಿಲ್ಲ ನೋಡ್ರಿ. ಮಳೆ ಹುಳ ಕಾಣ್ತಾವ ಅನ್ಕೋತೀನಿ. ಬಿಸಿಲು ಬಿದ್ದೈತ್ರಿ ಇವತ್ತು. ಹಿಂಗೆ ಬರು ಬಿಲ್ರಿ. ಬೆಳೆ ಎಲ್ಲ ನಾಶ ಆಗ್ಲತ್ತೈತ್ರಿ. ಬೆಳೆದಂಥ ಬೆಳೆಗಳೆಲ್ಲ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಈ ಮಳೆಯಿಂದ. ದನ ಕರುಗಳಿಗೆ ಅದು ಎಲ್ಲ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ಕತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ನೋಡ್ರಿ ನಮ್ಮ ತೋಟದಾಗ ಏನೆಲ್ಲ ಕಾಯಿಪಲ್ಯ ಸಿಕ್ಕೈತಂತ ನಿನ್ನೆ ನಮ್ಮ ಯಜಮಾನ್ರ ಮೆಣಸಿನ್ಕಾಯಿ ಅಷ್ಟ ತೊಗೊಂಡು ಬಂದಿದ್ರೆ. ಇವತ್ತು ನೋಡ್ರಿ ನಾನು ಇಷ್ಟ ಬೆಂಡೆಕಾಯಿ ಆಗ್ಯಾವ್ರೆ, 2 ಸೀತಾಫಲ ಹಣ್ಣಾಗಿದ್ದು ರೀ. ಇದು ಒಂದು ಸೌತೆಕಾಯಿ ಹುಳುಕಾಯಿ ಬಿಡ್ತಾವ್ರಿ ಅಲ್ಲೇ. ಇಷ್ಟು ಮತ್ತು ಮೆಣಸಿನ್ಕಾಯಿ ಹರ್ಕೊಂಬಂದಿನಿ ರೀ ನಾಷ್ಟ ಮಾಡ್ಬೇಕಂತೇಳಿ. ಇದು ಒಂದು ಹೀರೆಕಾಯಿ ಆಗೈತೆ ನೋಡ್ರಿ. ಇಷ್ಟು ತಾಜಾ ಕಾಯಿಪಲ್ಯ ನೋಡ್ರಿ. ಸಾಕ್ರಿ ನಮ್ಮ ಮನೆ ಪೂರ್ತಕ್ಕೆ ಆಗ್ತಾವ್ರಿ ಬೆಂಡೆಕಾಯಿ. ಇದ್ರಾಗ ಇದೊಂದು ಹೀರೆಕಾಯಿ, ಇದಷ್ಟು ಬೆಂಡೆಕಾಯಿ ಹೋಳಿ, ಒಂದು ಟಮಾಟಿ ಉಳ್ಳಾಗಡ್ಡಿ ಹಾಕಿ ಪಲ್ಯ ಮಾಡಿಬಿಡ್ತೀನಿ ರೀ. ಇದೊಂದು ಸೌತೆಕಾಯಿ ರಾಡಿ ಆಗಿಬಿಟ್ಟೈತ್ರಿ. ಕಾಲು ಸಿಗಿ ಬೀಳ್ಕೊತ ಒಳಗೆ ಹೋಗಿ ಗೊಂಜಾಳ ಆಡುಗಳಿಗೆ ಗೊಂಜಾಳ ಕಿತ್ಬೇಕು ಹೋಗಿ. ಇವು ಹಣ್ಣು ತೊಗೊಂಡು ಬಂದೆ ನೋಡ್ರಿ. ಸೀತಾಫಲ ಹಣ್ಣು ಆಗಲ್ಲ ವಿನ 2-3 ದಿನ ಬೇಕು. ಮತ್ತು ಕ್ಯಾರಿ ಬ್ಯಾಗ್ನಾಗ ಕಟ್ಟಿಡ್ಬೇಕು ಅವನು. ಪೂರ ಪಳ್ಳ ಆಗಿದ್ದು ಅಂದ್ರೆ ಹಣ್ಣಾಗಿರ್ತಾವಲ್ಲಿ. ಮೆಣಸಿನ್ಕಾಯಿ ನೋಡ್ರಿ. ನೀನು ಮೆಣಸಿನ್ಕಾಯಿ ಹರ್ಕೊಂಬಂದಿದ್ದು ಚಟ್ನಿ ಮಾಡಿಬಿಟ್ಟಿರಿ. ನೀರು ಕಾಯಿಸ್ಕೊಳಕತ್ತಂದ್ರೆ ಅಂಚುನು ಇನ್ನು ಫೋನ್ ನೋಡ್ಕೋತ ಕೂತು ಬಿಡುದ್ರಿ. ಅಷ್ಟು ಬಾಂಡೆ ಅದಾವ್ರಿ. ನಿನ್ನೆ ಒಗ್ಯಾಣ. ನಿನ್ನೆ ತಂಡಿಗೆ ಏನು ಕೆಲಸನ ಮಾಡಿಲ್ರಿ. ಹೊರಗೆ ಹೋಗಿರಿ. ರೊಟ್ಟಿ ಪಲ್ಯ ಅಟ್ ಮಾಡಿ ಊಟ ಮಾಡಿ ಬಂದ್ಕೊಂಡು ಬಿಟ್ಟಿದ್ದೆ ರೀ. ನೋಡ್ರಿ ಹಂಗೆ ಮಾಡ್ತಾನ್ರಿ. ಭಾಳ ಮಜಾ ಅದ. ಚೆನ್ನಾಗಿ ಉರಿ ಹಚ್ಚಿ ನೀರಿಗೆ ಕೆಟ್ಟ ಹೊಗೆ ಹಿಡಿಯಾಕತ್ತವ್ರಿ ಎಲ್ಲ ಕಟ್ಟಿಗೆ ಹಸಿ. ಬಾಳೆಹಣ್ಣು ತೊಗೊಂಡು ಬಂದಾರ ನೋಡ್ರಿ. ಈ ದಿನಕ್ಕೆ ಬಾಳೆಹಣ್ಣಾರ ಏನು ಚಲೋನೇ ಇರಂಗಿಲ್ಲ ರೀ. ಎಲ್ಲ ಕೊಳತಂಗೆ ಆಗ್ಬಿಡ್ತಾವ್ರಿ. ಬರೀ ಏನಾರ ಒಂದು ಸ್ವಲ್ಪ ನಾಷ್ಟ ಮಾಡಿ ಅಂಗಡಿಗೆ ಹೋಗ್ಯದನ್ರಿ. ಬಟ್ಟೆ ಸ್ಟಿಚ್ ಮಾಡಬೇಕು. ನೀನೇ ಅಂತರೂ ಮಾಡೇ ಇಲ್ಲರಿ. ಏನೋ ಮಳಿದಷ್ಟಿಂದ ತಂಡಿಗೆ ಒಟ್ಟು ಹೊಚ್ಕೊಂಡು ಸುಮ್ ಕುಂಡ್ರದಾಗೈತ್ರೆ. ನಿನ್ನೆ ಒಂದು 8 ಬ್ಲೌಸ್ನ ಕಟಿಂಗ್ ಮಾಡೀನಿ ರೀ. ಅವನು ಹೊಲಿಬೇಕಂತ ಅಂದ್ಕೊಂಡು ನೋಡ್ರಿ. ಅಂಗಡಿಗೆ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮನೆಯಂದೆಲ್ಲ ಕೆಲಸ ಮುಗಿಸಿ ಬಂದು ಈಗ ಟೈಮ್ 2:30 ಆಗಿತ್ತು 3 ಆಗಿತ್ತು ಗೊತ್ತಿಲ್ಲ ರೀ. ಇದು ಒಂದು ಬ್ಲೌಸ್ನ ಮುಗಿಸಿದೆ ನೋಡ್ರಿ. ಒಗ್ಯಾಣ ಭಾಂಡೆ ನೀರು ತುಂಬುದು ಎಲ್ಲ ಮಾಡಿ ಬಂದೆ ರೀ. ಮತ್ತು ಬಂದು 1-2 ತಾಸು ಆಡುಗಳು ಮೇಯಿಸಿದೆ ರೀ. ಮತ್ತು ಯಾಕಂದ್ರೆ ಮಳೆ ಬತ್ತಂದ್ರೆ ಆಡುಗಳು ಉಪವಾಸ ಹಾಕವ ಅಂತ ಹೇಳಿ ಆಡುಗಳು ಬಿಟ್ಕೊಂಡು ಮೇಯಿಸಿ ಮತ್ತೊಬ್ಬ ಸಿಸ್ಟರ್ ಕಾಲ್ ಮಾಡಿದ್ರಿ. ಅವ್ರ ಜೊತೆ ಮಾತಾಡ್ಕೋತು ಮತ್ತು ಬ್ಲೌಸ್ನ ಸ್ಟಿಚ್ ಮಾಡಾಕತ್ತಿದ್ದಾರೆ. ಮತ್ತೊಬ್ರು ಕಸ್ಟಮರ್ ಬಂದ್ರೆ ಸೀರೆಗಳು ನೋಡಕ್ಕೆ. ಸೀರೆ ಬಿಚ್ಚಿ ನೋಡಿ ಒಂದು ಸೀರೆ ತೊಗೊಂಡು ಹೋದ್ರಿ. ಮತ್ತು ಒಂದು ಕೊರಿಯರ ಫೋನ್ಯಾಗ ನೋಡಿ ಒಂದು ಅವ್ರ ಆರ್ಡ್ರ್ ಹಾಕ್ಯಾರಿ. ಅದು ಹೆಂಗಂದ್ರೆ ರೀ, ಆ ಹುಡುಗಿ ಅದಾರೆ ಮೈ ಅಳತಿ ಕೊಟ್ಟಾರಿ. ಮೈ ಅಳತಿ ಅಲ್ಲೇ ಯಾರ ಕಡೆನೋ ಬ್ಲೌಸ್ ಕೂಡ ನೀವೇ ಸ್ಟಿಚ್ ಮಾಡಿಕೊಡ್ರಿ, ಸೀರೆನೂ ನೀವೇ ಕೊಡ್ರಿ, ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಡ್ರಿ ಅಂತಂದ್ರೆ ಖುಷಿ ಆಯ್ತು ನೋಡ್ರಿ. ಯಾಕಂದ್ರೆ ಈ ಥರ ಬರ್ಬೇಕ್ರಿ ಆರ್ಡ್ರ್ ಬಂದ್ರೆ. ಸೀರೆ ಕೂಡ ಸೇಲ್ ಆಗ್ತಾವ್ರಿ. ನನ್ನ ಮತ್ತು ಬ್ಲೌಸ್ ಕೂಡ ಇಲ್ಲೇ ಸ್ಟಿಚಿಂಗ್ ಮಾಡಿಕೊಟ್ಟಿವಂದ್ರೆ ಅದು ಕೂಡ 2 ಬಿಸ್ನೆಸ್ ಒಂದೇ ಜಾಗ ಒಮ್ಮೆ ಆಗುತ್ತಂದ್ರೆ ಎಷ್ಟು ಖುಷಿ ಆಗ್ತೈತಿಲ್ರಿ ಮನಸ್ಸಿಗೆ. ಯಾರಾದರೂ ನೀವು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೋಕ್ಕೆ ಕೊಡೋರಿದ್ರೆ ಕೊಡ್ಬೋದು ನೋಡ್ರಿ ಆರ್ಡ್ರ್. ನೋಡಿರಿ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇದು ಒಂದು ಕಂಪ್ಲೀಟ್ ಆಯ್ತು ರೀ ಹೊಲದೆ. ಇನ್ನೂ ಅದಾವ್ರಿ. ಇವರು 9 ಬ್ಲೌಸ್ ಅದಾವ್ರಿ. ಈಗ ಒಂದು ಕಂಪ್ಲೀಟ್ ಆಯ್ತು. ನಿನ್ನೆ ನೈಟ್ ಕಟ್ ಮಾಡಿ ಇಟ್ಟಿದ್ದೆ ರೀ. ಇದು 1 ಆಯ್ತು ರೀ. ಈಗ ಇನ್ನೂ 9 ಅದಾವ್ರಿ. ಅವರು ಸೀರೆ ನೋಡಕ್ಕೆ ಬರ್ತೀನಿ ಅಂದಾರೆ. ಅವರು ಇನ್ನೂ ಅವು ಸೀರೆಗಳು ಪಿಕೋ ಹಾಕೋದೈತ್ರಿ. ಬಡ ಇವನು ಸ್ಟಿಚ್ ಮಾಡಿ ಇಟ್ನಿ ಅಂದ್ರೆ ಮತ್ತೆ ಆ ಸೀರೆಗಳು ತೊಗೊಂಡು ಮತ್ತೆ ಬ್ಲೌಸ್ನ ಇಲ್ಲೇ ಹಾಕ್ತಾರೆ ನೋಡ್ರಿ. ಈ ಥರ ಇರ್ತೈತ್ರಿ ಬಿಸ್ನೆಸ್. ಒಂದೊಂದು ಸಲ ಲಾಸ್ ಆಗಿರ್ತೈತ್ರಿ. ಲಾಸ್ ಆದಾಗ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಬಿಡ್ತೀನಿ. ಟೆನ್ಷನ್ ಮಾಡ್ಕೋತೀನಿ ನೋಡ್ರಿ. ಅದಕ್ಕೆ ಖುಷಿ ಆದಾಗೂ ತಡ್ಕೊಳಕ್ಕಾಗಂಗಿಲ್ಲ ರೀ. ಖುಷಿ ಆದಾಗೂ ತಡ್ಕೊಳಕ್ಕಾಗಂಗಿಲ್ಲ, ದುಃಖ ಆದ್ರೂ ತಡ್ಕೊಳಕ್ಕಾಗಂಗಿಲ್ಲ. ಈ ಥರ ಇರ್ತೈತೆ ನೋಡ್ರಿ ನನ್ನ ಮೈಂಡಾಗ. ಏನು ಹೇಳ್ಬೇಕ್ರಿ. ಬರೀ ಲೇಟ್ ಮಾಡಂಗಿಲ್ಲ. ಮತ್ತೆ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ರೀ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ.
ಇನ್ನೊಂದು 3 ಬ್ಲೌಸ್ನ ಕಟಿಂಗ್ ಮಾಡೋದವ್ರೆ. ಯಾಕಂದ್ರೆ ಅಸ್ತ್ರ ಹೊಂದಲಿಲ್ಲ ಸ್ನೇಹಿತರೆ, ಅವು ಹೊಂದಲಿಲ್ಲ ನೋಡಿ. ಇದೊಂದು ಹೊಲಿತೀನಿ. ಬಿಸಿಲು ಬಿದ್ದೈತ್ರಿ ಇವತ್ತು. ಬಿಸಿಲೇನ ಕಡಿಮೆ, ಮಳೆ ಕಡಿಮೆ ಆಗೈತೆ ನೋಡ್ರಿ. ಬಿಸಿಲ ಸ್ಟಾರ್ಟ್ ಆಗೈತ್ರಿ ಇವತ್ತು. ಇದು ಡಿಸೈನ್ ನೋಡ್ರಿ ಹೆಂಗಾಗೈತಿ. ಸೀರೆ ಒಳಗಡೆನೆ ಅದೇ ಬ್ಲೌಸಿಗೆ ಬಂದೈತ್ರಿ. ಅದೇ ಸೀರೆಗೆ ಬಂದೈತಿ ನೋಡ್ರಿ. ಇದು ಎಲ್ಲ ಬೋಟ್ ನೆಕ್ ಅದಾವ್ರಿ. ಇವೇನು ಈಗ ಹೊಲಿಯಾಕತ್ತಿದ್ದೇನಂತ ಸಿಂಪಲ್ ಅದಾವ್ರಿ. ಇವು ಏನು ಡಿಸೈನ್ ಇಲ್ಲ ರೀ. ರೌಂಡ್ ನೆಕ್ ಹಿಂದ ಕಸಿ ಕಟ್ಟುದು ಅಷ್ಟೇ ಸಿಂಪಲ್ ಇಡಂದಾರೆ. ಸೀರೆಗಳು ಏನು ಭಾಳ ಗ್ರ್ಯಾಂಡ್ ಇಲ್ಲ ರೀ. ಅವು ಡೈಲಿ ವೇರ್ ಸೀರೆ ಥರನ ಅದಾವ ನೋಡ್ರಿ. ಅದಕ್ಕೆ ಡೈಲಿ ಉಟ್ಕೋತಾರಲ್ಲ ಆ ಥರನ ಅದಾವ. ಸಿಂಪಲ್ ಯಾವ್ದಾದ್ರು ಫಂಕ್ಷನ್ಗೆ ಮತ್ತು ದೇವಸ್ಥಾನಕ್ಕೆ ಹೋಗಲ್ಲಿ ಅದು ಉಟ್ಕೊಳಕ್ಕೆ ಬರ್ತೈತೆ ಬಾ ಅಂತೇಳಿ ಆ ಥರ ಸಿಂಪಲ್ ಹೊಲಿಸ್ಕೊಳಕತ್ತಾರೆ. ಡಿಸೈನ್ ಏನು ಬ್ಯಾಡ್ ಅಂದಾರೆ. ಅದಕ್ಕೆ ಹೊಲ್ಯಾಕತ್ತಿ ನೋಡ್ರಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಐತ್ರಿ. ನಾನು ಮಾತಾಡಿದ ವಾಯ್ಸ್ ಬ್ರೇಕ್ ಆಗಕತ್ತಿರ್ಬೇಕ್ರಿ ನಿಮ್ಗೆ. ಸಿಕ್ಕಾಪಟ್ಟೆ ಗಾಳಿ ಬಿಸಾಕತ್ತೈತ್ರಿ. ಮಳೆ ನಿಂತೈತ್ರಿ, ಗಾಳಿ ಚಾಲು ಆಗಿಬಿಟ್ಟೈತ್ರಿ. ಈ ಥರ ಆಯ್ತಂದ್ರೆ ಮಳೆ ಆಗಿದ್ದು ಜಲ್ದಿನ ಆರಿಬಿಡ್ತೈತ್ರಿ ಗಾಳಿಗೆ. ಬಟ್ಟೆ ಎಲ್ಲ ಒಗೆದು ಮ್ಯಾಗ ಹಾಕಿ ಬಂದೀನಿ. ಅಲ್ಲಿ ಏನೇನು ಆಗಾಕತ್ತಾವ ಗೊತ್ತಿಲ್ಲ ರೀ. ಅವು ಮಳೆಗೆ ಗಾಳಿಗೆ ಬಿಡಾಕತ್ತಾವ. ಏನು ಮಾಡತ್ತಾವ, ಏನು ಮಾಡಿಯಪ್ಪ. ಒಳಗೆ ಹಾಕಿ ಬಂದಾನತ್ ನೋಡ್ರಿ ನಮ್ಮ ಚಿನ್ನು. ಒಳಗೆ ಹಾಕಿ ಪ್ಯಾನ್ ಹಚ್ಚಿ ಬಂದಾನತ್ರ. ಖುಷಿ ಆಯ್ತು ನೋಡ್ರಿ. ನನ್ನ ಮಗ ಮಾತು ಕೇಳ್ಯಾನ್ರಿ ಇವತ್ತು. ನನ್ನ ಮಗ ಹೇಳಿದ ಮಾತು ಕೇಳಿ ಊಟ ಮಾಡಿ ಬರಕ್ಕೆ ಹೋಗಿದ್ರಿ ಅವಾಗ ಒಳಗೆ ಹಾಕಿ ಬಂದಾನ. ಮಾಡಾದಂಗೆ ಬತ್ರಿ. ಅದು ಒಮ್ಮೆ ಬರ್ತಿತ್ರಿ ಮಳೆ, ಗೊತ್ತಾಗಂಗಿಲ್ಲ ರೀ. ಗದರ್ಸಂಗಿಲ್ಲ ಏನಿಲ್ಲ. ಒಮ್ಮೆ ಸ್ವಯ್ಯತ್ ಬಂದಿದ್ದು ಮಳೆ. ಬರೀ ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ. ಒಂದು ಸ್ವಲ್ಪ ಹೊಲಿದು ಯಾಕೋ ಹೊಟ್ಟೆ ಹಸ್ದಂಗೆ ಆಗ್ಲತ್ತೈತ್ರಿ. ಅವಕ್ಕೆ ಊಟ ಅಂತೂ ಜಾಸ್ತಿನ ನೋಡ್ರಿ. ಈಗ ಹೊಟ್ಟೆ ತಿನ್ನೋದು. ಇನ್ನೊಂದು ಆಡಿಲೈತಿ. ಪಪ್ಪ ಎಲ್ಲಿಗೆ? ನಮ್ಮ ಮನೇನವ್ರು ಮಕ್ಕೊಂಡಾರಿ, ರೆಸ್ಟ್ ಮಾಡಾಕತ್ತಾರಿ. ನಾವು ಕೆಲಸ ಮಾಡೋದು ನೋಡ್ರಿ. ಯಾಕಂದ್ರೆ ಪಾಪ ಅವ್ರಿಗೆ ಈ ಕೆಲಸ ಇಲ್ಲ ರೀ. ಕೆಲಸ ಇಲ್ದವ್ರು ಏನು ಮಾಡ್ಬೇಕ್ರಿ? ಅದೇ ಆಡ್ಕೋತಾರಿ. ಜನ ಏನು ತಿಂತಾರೆ ಇವರು? ಮನ್ಯಾಗ ಕೂತ್ಕೊಂಡು ತಿಂತಾರೆ. ಒಬ್ರು ಕೆಲಸ ಮಾಡ್ರೆ ಒಬ್ರು ಕಾಲೇ ಕೂತ್ರ ಆ ಥರ ಮಾತಾಡ್ತಾರೆ. ಎಲ್ಲರೂ ಕೆಲಸ ಮಾಡಾಕತ್ತೀವಂದ್ರೆ ಮನ್ಸಿಗೆ ಏನೋ ನೆಮ್ಮದಿ ಇರ್ತೈತ್ರಿ. ಆದರೆ ಈ ಕೆಲಸ ಕಡಿಮೆ ಅದಾವ್ರಿ. ಮಳೆಗಾಲ ಅಲ್ವಾ, ಅದಕ್ಕೋಸ್ಕರ ನೋಡಿ. ಈ ದಸರಾ ನಿಮ್ಮ ಕಡೆ ಹೆಂಗೆ ಮಾಡಾಕತ್ತೀರಿ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಮಳೆಯಾಗ ನಡ್ದೈತಿ. ನಮ್ಮ ಮನ್ಯಾಗಂತೂ ಏನು ದೀಪ ಹಾಕಂಗಿಲ್ಲ ನಾವು ದಸರಾಕ್ಕೆ. ನಮ್ಮ ಅತ್ತಿ ಹಾಕ್ತಾರೆ. ಇವತ್ತು 5 ದಿನದವ್ರು ದೀಪ ಬೀಳ್ತಾವೆ ನೋಡಿ. ಇವತ್ತು ರವಿವಾರಲೆ 5 ದಿನದವ್ರು ದೀಪ ಬೀಳ್ತಾರೆ. ಬರೀ ಸ್ನೇಹಿತರು ಲೇಟ್ ಮಾಡಂಗಿಲ್ಲ. ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ನೋಡಿದ್ರಲ್ಲ, ಅವೆರಡು ಬ್ಲೌಸ್ನ, ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ ರೀ. ಸ್ವಲ್ಪ ವಿಡಿಯೋ ನನ್ನ ಮಗ ಮಾಡ್ತಾ ಇದ್ದಾನೆ. ಆ ಬ್ಲೌಸ್ಗಳ ರೇಟ್ನ ಹೇಳಬೇಕು ಅಂದ್ಕೊಂಡೆ ನೋಡಿ. ನಿನ್ನೆ ಹಾಕಿದ್ದೆ. ಯಾಕಂದ್ರೆ ನಿನ್ನೆ ಸ್ವಲ್ಪ ಕರೆಂಟ್ ಇಲ್ಲದ ಪ್ರಾಬ್ಲಮ್ಗಾಗಿ ವಿಡಿಯೋನ ನಾನು ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಅದೇ ಸ್ವಲ್ಪ ವಿಡಿಯೋನ ಮಾಡಿದ್ದೆ. ಅದಕ್ಕೆ ವಾಯ್ಸ್ ಓವರ್ ಕೊಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ಇಷ್ಟೆಲ್ಲ ಬ್ಲೌಸ್ಗಳನ್ನ ಹೊಲಿತೀವಲ್ಲ, ನನಗೆ ಎಷ್ಟು ಉಪಯೋಗ ಆಯಿತು. ನನ್ನ ಈ ಕಷ್ಟ ಕಾಲದಲ್ಲಿ ಈ ಲಕ್ಷ್ಮಿ ನಾನು ನೆನೆಸ್ಕೋಬೇ ಟೈಮ್ ಇತ್ತು ನನಗೆ. ಅವಾಗ ಸುಮಾರು ದಿನ ನಾನು ಬಟ್ಟೆ ಸ್ಟಿಚ್ ಮಾಡ್ಲಾರದರ್ಶಿಂದ ಪ್ರಾಬ್ಲಮ್ ಆಗಿತ್ತಲ್ವ ಮನೆ ಒಳಗಡೆ. ನಾನೀಗ ಬಟ್ಟೆ ಸ್ಟಿಚ್ ಮಾಡಾಕತ್ತೀನಿ. ಸ್ವಲ್ಪನಾದರೂ ನನ್ನ ಮನೆ ಖರ್ಚಿಗೆ ಯೂಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಅಮೌಂಟ್ನ. ಖಾಲಿ ಕುತ್ಕೊಂಡ್ರೆ ನಿಮ್ಗೆ ಯಾರು ಕೊಡೋಂಗಿಲ್ಲ ರೀ. ಟೈಮ್ ಇದ್ದಾಗ ಬಟ್ಟೆ ಸ್ಟಿಚ್ ಮಾಡಬೇಕು, ಯಾವುದಾದ್ರೂ ಕೆಲಸನ ಮಾಡಬೇಕು ಹೆಣ್ಮಕ್ಳಾದವರು. ಮತ್ತು ಜವಾಬ್ದಾರಿಯಿಂದ ನಮ್ಗೆ ಭಾಳ ಗಂಡು ಮಕ್ಳಿಗಿಂತಲೂ ಜವಾಬ್ದಾರಿ ನಮ್ಗೆ ಜಾಸ್ತಿ ಇರ್ತೈತೆ ನೋಡ್ರಿ. ಹೆಂಗಂದ್ರೆ ನಾವು ನಮ್ಮ ಮನೆ ನಡೆಸ್ಕೊಂಡು ಹೋಗೋದ ನಾವು ಹೆಣ್ಮಕ್ಳ ತಂದ್ಕೋಬೋದು. ಯಾಕಂದರೆ ಈಗ ನೋಡಿರಿ ಗಂಡು ಮಕ್ಕಳನ್ನ ದುಡ್ಕೊಂಡ್ಬಂದು ಕೊಡ್ತಾರೆ. ಸ್ವಲ್ಪ ನಾವು ಎತ್ತಿಟ್ಕೊಂಡಿವಂದ್ರೆ ನಮಗೆ ಈ ಟೈಮ್ದಾಗ ನಮ್ಗೆ ಹೆಲ್ಪ್ ಆಗ್ತಾವೆ ನೋಡ್ರಿ. ನಾನೇನು ಮಾಡಿದೆ, ನಾನು ಹೋಗಿ ಬೇರೆ ಊರಾಗ ಕೂತ್ಕೊಂಡ್ಬಿಟ್ಟೆ. ಈಗ ನನಗೆ ಪ್ರಾಬ್ಲಮ್ ಬಂದಿದೆ. ಅದೇ ನೋಡಿ, ನಾನು ಇಲ್ಲೇ ಇದ್ಕೊಂಡು ಸ್ವಲ್ಪ ಬಟ್ಟೆನ ಸ್ಟಿಚ್ ಮಾಡಿದ್ದೆ ಅಂದ್ರೆ ಹಾಗೆ ಅಮೌಂಟ ನಾನು ಗೊಳೆ ಮಾಡಿ ಇಡ್ತಿದ್ದೆ. ನಮ್ಮ ಯಜಮಾನ್ರಿಗೆ ಕೆಲಸ ಇಲ್ಲೋ ಟೈಮ್ದಾಗ ಅವೆಲ್ಲ ನನಗೆ ಅವಶ್ಯಕತೆ ಬರ್ತಿತ್ತು. ಈ ಸಲ ನಾನು ಮೂರ್ಖ ಹೋಗಿಬಿಟ್ಟೆ. ನನ್ನ ಕೆಲಸ ಮಾಡೋ ಟೈಮ್ದಾಗ ಬೇರೆ ಕಡೆ ಕೂತು ಟೈಮ್ನ ವೇಸ್ಟ್ ಮಾಡಿದೆ. ಹಾಗೆ ಅಂತೂ ಕೂತ್ಕೊಂಡಿಲ್ಲ. ನೋಡಿರ್ಬೋದು ನೀವು, ನನ್ನ ಕಷ್ಟನೇ ಆ ಥರ ಬಂದಿತ್ತು. ಕಷ್ಟ ಬಂದಿತ್ತು ಅಂತ ಹೇಳಿ ಹೋಗಿದ್ದೆ ನಾನು. ಆದರೆ ಈ ಥರ ಆದಂಗೆ ನನ್ನ ಮುಂದೆ ಯಾವಾಗೂ ಈ ಥರ ಮೈ ಮರೆತು ಕೂಡಂಗಿಲ್ಲ ನೋಡಿ ಸ್ನೇಹಿತರೆ. ಯಾಕಂದ್ರೆ ಮೈ ಮರೆತು ಕೂತ್ಕೊಂಡ್ರೆ ನಮ್ಮ ಜೀವನ ಸಾಗಂಗಿಲ್ಲ. ನಾನು ಎಷ್ಟು ಕಷ್ಟಪಟ್ಟೆ ನನ್ನ ಮಕ್ಕಳಿಗೆ
ತಿನ್ನಕ್ಕೆ ಕೂಡ ಕೊಡ್ಸೋಕೆ ಪರಿಸ್ಥಿತಿ ಬಂದು ಕೂತು. ಎಷ್ಟೋ ಸಲ ನನ್ನ ಕೈಯಲ್ಲಿ ದುಡ್ಡು ಆಡ್ತಿದ್ದು. ಒಂದೊಂದು ಟೈಮ್ನಾಗ ಎಷ್ಟೋ ದುಡ್ಡನ್ನ ನಾನು ಕೈಯಾರೆ ಎಲ್ಲದಕ್ಕೂ ಯೂಸ್ ಮಾಡಿದ್ದೆ. ಈಗ ಇಂಥ ಟೈಮ್ದಾಗ ನನ್ನ ಮಕ್ಕಳಿಗೆ ಏನಾದರೂ ಕೊಡಿಸ್ಬೇಕಂದ್ರೆ ದುಡ್ಡು ಇರಲಿಲ್ಲ, ಪ್ರಾಬ್ಲಮ್ ಆದಂಗೆ ಆಗ್ಬಿಡ್ತು ನೋಡಿ. ಮನೆ ಒಳಗಡೆನ ಬಟ್ಟೆ ಸ್ಟಿಚ್ ಮಾಡೋರ್ದು ಅವ್ರವ್ರ ಜವಾಬ್ದಾರಿ ಅವರಿಗೆ ಹೆಚ್ಚಿರ್ತೈತೆ ರೀ. ಆವಾಗ ಈಗ ಅಮೌಂಟ್ ತೊಡಕಿಸಿ ನಾನು ನನ್ನ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀವಂದ್ರೆ ದೊಡ್ಡ ಅಮೌಂಟ ನಮ್ಮ ಯಜಮಾನ್ರು ಕಟ್ತಾರೆ, ಸಣ್ಣದೆಲ್ಲ ನಾನು ನೋಡ್ಕೋತಿದ್ದೆ. ಅದೇ ಪ್ರಾಬ್ಲಮ್ ಆಗಿದ್ದು ನೋಡ್ರಿ. ಈಗ ನಮ್ಮ ಯಜಮಾನ್ರು ತೊಗೊಂಡ್ಬಂದು ಸಾಲ ತೊಗೊಂಡ್ಬಂದು ಏನೋ ನಮ್ಗೆ ಮನೆಗೆ ತಿನ್ನಕ್ಕೆ ಕೊಡ್ಬೋದ್ರಿ. ಆದರೆ ನಾನೇನಂತೀನಿ, ಬೇಡ ಅಂತೀನಿ ರೀ ನಾನು. ಯಾಕಂದ್ರೆ ಸಾಲ ಮತ್ತೆ ನಾವೇ ತೀರಿಸ್ಬೇಕಲ್ರಿ. ಸಾಲ ಜಾಸ್ತಿ ಆಗ್ತೈತೆ ರೀ. ಸಾಲ ಜಾಸ್ತಿ ಮಾಡಬಾರ್ದು. ಸ್ವಲ್ಪ ಇದ್ರೆ ಅದನ್ನು ಸ್ವಲ್ಪ ಇತ್ತಂದ್ರೆ ಯಾವಾಗ ತೀರಿಸ್ಬೇಕಂತ ನಾವು ವಿಚಾರ ಮಾಡ್ತೀವಿ. ಒಬ್ಬೊಬ್ರು ಸಿಕ್ಕಾಪಟ್ಟೆ ಸಾಲ ಮಾಡಿ ಮಜಾ ಮಾಡ್ಕೋತಾ ಇರ್ತಾರೆ. ಅವ್ರಿಗೆ ಹೇಳೋದಂದ್ರೆ ಒಂದೇ ಮಾತು ನೋಡ್ರಿ, ನೀವು ಅಷ್ಟು ಸಿಕ್ಕಾಪಟ್ಟೆ ಸಾಲ ಮಾಡಿ ಉಡಾಕ ಅರಿಬಿ ತಿನ್ನಾಕ ಮಜಾ ಮಾಡ್ರಂದ್ರೆ ಇಲ್ದ ಟೈಮ್ದಾಗ ಯಾರೂ ಕೊಡಂಗಿಲ್ಲ. ಮತ್ತು ಹೆಂಗಂದ್ರೆ ಈಗ ನಾನು ಈ ವಿಷಯ ಬಗ್ಗೆ ನಿಮ್ಗೆ ಹೇಳಬಾರ್ದು ಅನ್ಕೋತೀನಿ. ಈಗ ನೋಡ್ರಿ, ಒಂದು ಕತ್ತಿ ಮುಖಾಂತರ ಹೇಳ್ತೀನಿ ನಿಮ್ಗೆ. ಹೆಂಗಂದ್ರೆ ಒಂದು ಕಾಗಿ ಗುಬ್ಬಿ ಕತ್ತಿ. ನನ್ನ ಪರಿಸ್ಥಿತಿ ಯಾವ ಥರ ಬಂದಿದೆ ಅಂದರೆ, ಇವಾಗ ಕಾಗಿ ಗುಬ್ಬಿ ಕತ್ತಿನ ಎಲ್ಲರೂ ಕೇಳಿರ್ಬೋದು. ಆ ಥರನೇ ಆಗೈತೆ ನೋಡ್ರಿ. ಯಾಕಂದ್ರೆ ಮಳೆಗಾಲ ಬರೋಕ್ಕಿಂತ ಮೊದಲೇ ಎಷ್ಟು ನಾವು ಗಾಯ ಮಾಡಿ ಇಟ್ಕೋಬೇಕು ನೋಡ್ರಿ. ಮಳೆಗಾಲದಾಗ ಯೂಸ್ ಆಗ್ತೈತಿ. ಯಾಕಂದ್ರೆ ನೋಡ್ರಿ, ಕಾಗಿ ಗುಬ್ಬಿ ಹೆಂಗಂದ್ರೆ, ಗುಬ್ಬಿ ಏನು ಮಾಡ್ತೈತ್ರಿ, ಬ್ಯಾಸ್ಗೆ ಕಾಲದಾಗ ಎಲ್ಲ ಕಡೆದು ಕಾಳ ಕಡಿ ತೊಗೊಂಡ್ಬಂದು ಕೂಡಿಡ್ತೈತ್ರಿ. ಅದು ತನ್ನ ಮಕ್ಕಳಿಗೆ ಮತ್ತು ತನಗೆ ಆಗ್ತೈತೆ ಅಂಥೇಳಿ ಕಾಗಿಗೆ ಅಂತೈತ್ರಿ. ಅದು ಏನಂತೈತೆ ಅಂದ್ರೆ, ನೀನು ಈಗೆಲ್ಲ ಹಾರಾಡಿ ಎಲ್ಲ ಕಡೆ ಅಡ್ಡಾಡ್ತಿಲ್ಲ, ನಾಳೆ ನಿನ್ಗೆ ಇಲ್ಲದ ಟೈಮ್ದಾಗ ಯಾರು ಕೊಡ್ತಾರೋ, ಮಳೆಗಾಲದಾಗ ಎಲ್ಲಿಗೆ ಸಿಗ್ತೈತಿ, ನಮ್ಗೆ ಹೊರಗಡೆ ಹೋಗೋಕ್ಕಾಗಂಗಿಲ್ಲ, ಅವಾಗ ಕಾಳ ಕಡೆ ಸಿಗಂಗಿಲ್ಲ, ಅವಾಗ ಏನು ಮಾಡ್ತೀಯ ತನನ. ಅದು ಏನು ಮಾಡ್ತೈತಿ, ಅದನ್ನು ಗುಬ್ಬಿ ಮಾತನ್ನು ತಲೆನೇ ಕೆಡಿಸ್ಕೊಳಂಗಿಲ್ಲ, ಹಾಗೆ ಹಾರಾಡ್ಕೊತ ಹೋಗಿ ಟೈಮ್ ವೇಸ್ಟ್ ಮಾಡ್ತೈತಿ. ಮುಂದೆ ಮಳೆಗಾಲ ಸ್ಟಾರ್ಟ್ ಆದಾಗ ಏನಾಯ್ತಂದ್ರೆ, ಅದಕ್ಕೆ ಇರಾಕ ಮನೆ ಕೂಡ ಇರ್ಲಾಕ ಗುಬ್ಬಿ ಗೂಡು ಕೂಡ ಮಾಡ್ಕೊಂಡಿಲ್ಲ. ಅದಕ್ಕೆ ಹಾಗೆ ಗುಬ್ಬಿ ತನ್ನ ಗೂಡು ಮಾಡಿಕೊಂಡು ತನ್ನ ಕಾಳ ಕಡಿ ತನ್ನ ಮಕ್ಕಳಿಗೆ ಎಲ್ಲ ಕೂಡಿಟ್ಕೊಂಡಿರ್ತೈತಿ. ಆ ಟೈಮ್ದಾಗ ಕಾಗಿಗೆ ಪರಿಸ್ಥಿತಿ ಬಂದಿರ್ತೈತ್ರಿ. ಕಾಗಿ ಮನೆ ಹೆಂಡಿದಿರ್ತೈತಿ, ಗುಬ್ಬಿ ಮನೆ ಗಂಚಿಂದಿರ್ತೈತಿ ನೋಡ್ರಿ. ಗುಬ್ಬಿ ಮನೆ ಗಂಚಿಂದಂದ್ರೆ ಬೇಡಂಗಿಲ್ಲ, ಕಾಗಿ ಮನೆ ಹೆಂಡಿದಂದ್ರೆ ಹರ್ಕೊಂಡು ಹೋಗಿರ್ತೈತ್ರಿ ಮಳೆ ಬಂದಾಗ. ಅದಕ್ಕೆ ಹೇಳುದ್ರಿ, ಕಾಗಿ ಏನು ಮಾಡ್ತೈತಿ, ಮಳೆ ಇರಾಕು ಮನೆ ಇಲ್ಲ, ತಿನ್ನಕ್ಕೆ ಕಾಳೂ ಇಲ್ಲ. ಗುಬ್ಬಿ ಮನೆಗೆ ಬಂದರೆ ಗುಬ್ಬಿ ಏನಂದು ಆಡ್ಕೋತೈತಿ ಅಂದ್ರೆ ರೀ, ಅದು ನನ್ನ ಮಕ್ಕಳಿಗೆ ನನ್ನ ಗಂಡರಿಗೆ ಊಟ ಮಾಡಿಸಿ ಆಮೇಲೆ ನಿನ್ಗೆ ಮಾತಾಡಿಸ್ತೀನಿ, ನಿನಗೆ ಕೇಳ್ತೀನಿ. ಅದು ಕೇಳ್ತೈತಿ, ಗುಬ್ಬಾಕ ನನಗೆ ಹಸು ಆಗೈತಿ, ನನಗೆ ಏನಾದರೂ ಕೊಡು ಅಂತ ಕೇಳ್ತೈತಿ. ಆವಾಗ ಗುಬ್ಬಿ ಏನಂತೈತಿ, ನಾನು ಆಮೇಲೆ ಕೊಡ್ತೀನವ, ನಿನಗೆ ನನ್ನ ಗಂಡರ ಮಕ್ಕಳದ ಸಂಭಾಳಿಸೋದೈತಿ, ಈಗ ಅವರಿಗೆ ಊಟ ಮಾಡಿಸ್ತೀನು ಹಾಗೆ ಈಗ ಅಂತ ಅಂದು ಹಾಗೆ ಮತ್ತು ಎಷ್ಟೋ ಸಲ ಕೇಳ್ರ ಮೇಲೆ ಕಾಗಿ ಅದೇ ಥರ ಹೇಳಿ ಮುಂದೆ ಹಾಕಿಬಿಡ್ತೈತ್ರಿ. ಹಾಕನ ಲಾಸ್ಟಕ್ಕೂ ಕಾಗಿ ಪೂರ ನೀರಲ್ಲಿ ನೆನೆಸ್ಕೊಂಡು ಬಳಕ ಆಮೇಲೆ ಅದಕ್ಕೆ ಇರಾಕ ಜಾಗ, ಆಮೇಲೆ ಅದಕ್ಕೆ ಕರ್ಕೋತೈತ್ರಿ. ಗುಬ್ಬಿ ಈ ಥರ ಇರ್ತೈತೆ ನೋಡ್ರಿ ಮನುಷ್ಯರ ಪರಿಸ್ಥಿತಿ ಕೂಡ. ನಾವೇನಾದರೂ ಕೀಳ್ಮಟ್ಟಾಗಿ ಹಾಗೆ ನಾವೇನಾದರೂ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ನಮ್ಮನ್ನು ಯಾರೂ ಮಾತಾಡ್ಸಂಗಿಲ್ಲ, ನಮ್ಮನ್ನು ಕೇವಲವಾಗಿ ನೋಡ್ಕೋತಾರೆ. ಅದಕ್ಕೆ ನಮ್ಮ ಹತ್ರ ಇದ್ದಾಗನ ನಾವು ಗಾಳೆ ಮಾಡಿ ಇಟ್ಕೋಬೇಕು, ಇಲ್ಲ ಟೈಮ್ದಾಗ ಯಾರೂ ಕೊಡಂಗಿಲ್ಲ. ಈಗ ಗುಬ್ಬಿ ಕಾಗಿ ಕತ್ತಿ ಕೇಳಿದ್ರಲ್ಲ, ನನ್ನ ಪರಿಸ್ಥಿತಿ ಕೂಡ ಅದೇ ಥರ ಆಗಿತ್ತು. ಸ್ವಲ್ಪ ದಿನ ನೋಡಿದ್ದೀರಿ ನೀವು ಕೂಡ, ಅದೇ ಥರ ಆಗಿತ್ತು. ಅದಕ್ಕೋಸ್ಕರ ಹೇಳೋದು ನೋಡ್ರಿ, ಯಾರೂ ಕೈ ಒಳಗಡೆ ಇದ್ದಾಗ ಖರ್ಚು ಮಾಡಿ ವೇಸ್ಟ್ ವಸ್ತುಗಳನ್ನ ತಗೊಂಡು ಅಪ್ಪೆ ಖರ್ಚು ಮಾಡಿ ಇಲ್ಲ ಟೈಮ್ದಾಗ ಯಾರೂ ಕೊಡಂಗಿಲ್ಲ, ಯಾರು ಸಹಾಯನೂ ಮಾಡಂಗಿಲ್ಲ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರಂತೆ ನಾವು ಏನಾದರೂ ಹೋಪ್ಸ್ ಇಟ್ಕೊಂಡು ಕೂತೀವಂದ್ರೆ ಯಾರೂ ಮಾಡಂಗಿಲ್ಲ. ನಮ್ಮ ಹತ್ರ ಇದ್ರೆ ಮಾತ್ರ ಬೆಲೆ ಜಾಸ್ತಿ ಇರುತ್ತೆ. ನಮ್ಮ ಹತ್ರ ಏನೂ ಇಲ್ಲ ಅಂದರೆ ನಮಗೆ ಯಾರೂ ಬೆಲೆ ಕೊಡಂಗಿಲ್ಲ. ಆದಷ್ಟು ನಮ್ಮಂಥ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಗಳ ಸಪೋರ್ಟು ನಮ್ಮಂಥ ಮಿಡಿಲ್ ಕ್ಲಾಸ್ದವರ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿ. ನಾನೇನೋ ನನ್ನ ಟೈಮ್ ಕೊಟ್ಟು ವಿಡಿಯೋನ ಮಾಡ್ತಾ ಇರ್ತೀನಿ. ನೀವು ಯಾರಿಗೆ ನನ್ನಂಥ ಕಷ್ಟ ಎಲ್ರಿಗೂ ಇರ್ತೈತ್ರಿ, ಎಲ್ಲರೂ ಚೆನ್ನಾಗಿ ಇರ್ತಾರೆ ತಂದ್ಕೊಳಂಗಿಲ್ಲ, ಒಬ್ಬೊಬ್ರಿಗೆ ಕಷ್ಟ ಇರ್ತೈತ್ರಿ. ಅಂಥವ್ರಿಗೆ ನನ್ನ ವಿಡಿಯೋ ಮುಖಾಂತರ ಹೇಳೋದಂದ್ರೆ, ನಂತರ ನೀವು ಯಾರೂ ಮೂರ್ಖರಾಗಿ ಇರೋಕ್ಕೆ ಹೋಗಬೇಡ್ರಿ, ಕೆಲಸ ಮಾಡಿರಿ, ನಿಮ್ಮ ಜೀವನನ ನೀವು ಸಾಗಿಸ್ಕೊರಿ. ಬೇಡದಿರೋ ವಸ್ತು ತೊಗೊಳ್ಳೋದು, ಬೇಡದಿರೋ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ತಲೆ ಹಾಳು ಮಾಡ್ಕೋಬೇಡಿ. ನಿಮ್ಮ ಮನೆ ಬಗ್ಗೆನೇ ವಿಚಾರ ಮಾಡಿ, ಆದಷ್ಟು ವಿಚಾರ ಮಾಡಿ ಮುಂದೆ
ಜೀವನ ಚೆನ್ನಾಗಿರ್ತೈತೆ ಅನ್ಕೋತೀನಿ ನೋಡಿ. ಈಗಿನ ಕಷ್ಟ ಮುಂದೆ ಇದೇ ಥರ ಇರ್ತೈತೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿ. ನಮ್ಮಂಥ ಮಿಡಿಲ್ ಕ್ಲಾಸ್ದವರ ಜೀವನ ಇದೇ ಥರ ಇರ್ತೈತಿ. ಯಾರು ಕೀಳಾಗಿ ನೋಡಕ್ಕೆ ಹೋಗಬೇಡಿ. ಬಾಯ್.